ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ 7 ಮಾರ್ಚ್ 2025 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:41, ಸೂರ್ಯಾಸ್ತ ಸಂಜೆ 6:35. ಚಂದ್ರೋದಯ ಮಧ್ಯಾಹ್ನ 12:25, ಚಂದ್ರಾಸ್ತ ರಾತ್ರಿ 1:55. ಮಾರ್ಚ್ 8. ಇಂದಿನ ತಿಥಿ ಅಷ್ಟಮಿ ಮಧ್ಯಾಹ್ನ 1:31 ರವರೆಗೆ, ನಂತರ ನವಮಿ. ಯೋಗ ಪ್ರೀತಿ ಸಂಜೆ 6:15 ರವರೆಗೆ, ನಂತರ ಆಯುಷ್ಮಾನ. ನಕ್ಷತ್ರ ಮೃಗಶಿರ ರಾತ್ರಿ 3:11 ಮಾರ್ಚ್ 8 ರವರೆಗೆ, ನಂತರ ಆರ್ದ್ರ. ಕರ್ಣ ಭವ ಬೆಳಗ್ಗೆ 9:18, ಬಾಲವ ರಾತ್ರಿ 8:43, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:56 ರಿಂದ 5:44, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:07 ರಿಂದ 12:55, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:20 ರಿಂದ 6:32, ಸಂಧ್ಯಾಕಾಲ ಸಂಜೆ 6:29 ರಿಂದ 7:41, ಅಮೃತಕಾಲ ಮಧ್ಯಾಹ್ನ 2:56 ರಿಂದ ರಾತ್ರಿ 4:30 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 11:01 ರಿಂದ 12:31, ಯಮಗಂಡ ಕಾಲ ಮಧ್ಯಾಹ್ನ 3:30 ರಿಂದ 5 ರವರೆಗೆ, ದುರ್ಮುಹೂರ್ತ ಬೆಳಗ್ಗೆ 8:55 ರಿಂದ 9:43, ನಂತರ ಮಧ್ಯಾಹ್ನ 12:55 ರಿಂದ 1:42 ರವರೆಗೆ. ರಾತ್ರಿ 3:11 ಮಾರ್ಚ್ 8 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಬೆಳಗ್ಗೆ 11:45 ರವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ ಈ ದಿನ ಮಿಶ್ರ ಫಲಗಳನ್ನು ಹೊಂದಿರುವುದು. ಕೆಲಸ ಮತ್ತು ವ್ಯಾಪಾರದಲ್ಲಿ ನಿಮ್ಮ ಪರಿಶ್ರಮವೆಷ್ಟು ಅಷ್ಟೇ ಫಲ ದೊರೆಯುವುದು. ಜೂಜು ಬೆಟ್ಟಿಂಗ್ನಂತಹ ಚಟುವಟಿಕೆಗಳಿಂದ ದೂರವಿರಿ. ಸಂಜೆಯ ವೇಳೆಗೆ ಕೆಲವು ಮುಖ್ಯ ಕೆಲಸಗಳನ್ನು ಸ್ಥಗಿತಗೊಳಿಸಬಹುದು. ನಿರುದ್ಯೋಗಿಗಳಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಇಂದು ಮದ್ಯಪಾನದಿಂದ ದೂರವಿರಿ, ಇಲ್ಲವಾದಲ್ಲಿ ಮಾನಸಿಕ ಒತ್ತಡಕ್ಕೆ ಬಲಿಯಾಗಲಿದ್ದೀರಿ. ವೃಷಭ ರಾಶಿ ಈ ದಿನ ನಿಮಗೆ ಅನುಕೂಲಕರವಾಗಿದೆ. ಇಂದು ನಿಮ್ಮ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಭಾವನಾತ್ಮಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರುವಿರಿ. ವಿದ್ಯಾರ್ಥಿಗಳು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುವಿರಿ. ಯಾವುದೇ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ಮಂಗಳಕರ ಕಾರ್ಯಗಳು ನಡೆಯಬಹುದು. ಅತಿಥಿಗಳ ಆಗಮನವಾಗಬಹುದು. ಅತಿಯಾದ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ವೈವಾಹಿಕ ಜೀವನ ಶಾಂತಿ ಮತ್ತು ಸೌಹಾರ್ದದಿಂದ ಕೂಡಿರುವುದು. ಮಿಥುನ ರಾಶಿ ಇಂದು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಆರೋಗ್ಯ ಉತ್ತಮವಾಗಿರುವುದು. ಯಾವುದೇ ವಿವಾದಗಳಿಗೆ ಇಳಿಯದಿರುವುದು ಉತ್ತಮ. ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಬಾಳ ಸಂಗಾತಿಯ ಮತ್ತು ಮಕ್ಕಳ ಜೊತೆ ಗುಣಮಟ್ಟದ ಸಮಯವನ್ನು ಕಳೆಯಲು ಪ್ರಯತ್ನಿಸಿ ಹಾಗೂ ಮಕ್ಕಳನ್ನು ಕೆಟ್ಟ ಜನರ ಸಹವಾಸದಿಂದ ದೂರವಿಡಿ. ಇಂದು ಹಣವನ್ನು ಪಡೆಯುವ ಸಾಧ್ಯತೆಯಿದೆ. ಕಟಕ ರಾಶಿ ಇಂದು ದಿನ ಅನುಕೂಲಕರವಿರುವುದು. ವೈಯಕ್ತಿಕ ಕಾರಣದಿಂದಾಗಿ ಬಂದಿದ್ದ ಭಿನ್ನಾಭಿಪ್ರಾಯಗಳು ಸರಿಪಡಿಸುವಿರಿ. ನಿಮ್ಮ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ನಂಬಿಕೆಗಳು ಹೆಚ್ಚಾಗುವುದು. ಇಂದು ಹಣಕಾಸಿನ ಹೂಡಿಕೆ ಮತ್ತು ಮಾರಾಟ ಮತ್ತು ಖರೀದಿಗೆ ದಿನ ತುಂಬಾ ಅನುಕೂಲಕರವಾಗಿದೆ. ಇಂದು ವ್ಯವಹಾರಗಳಲ್ಲಿ ಲಾಭ ಗಳಿಸುವ ಹೆಚ್ಚಿನ ಸಾಧ್ಯತೆಯಿದೆ. ನಿಮ್ಮ ಒಡಹುಟ್ಟಿದವರೊಡನೆ ಇರುವ ನಿಮ್ಮ ಉತ್ತಮ ಸಂಬಂಧ ನಿಮಗೆ ಅದೃಷ್ಟವನ್ನು ನೀಡುವುದು. ಸಿಂಹ ರಾಶಿ ಹೂಡಿಕೆಯ ನಿಮ್ಮ ಅನಿಸಿಕೆಗಳು ಫಲಪ್ರದವಾಗುವುದು. ನಿಮ್ಮ ಆಸೆಗಳು ಪೂರ್ಣಗೊಳ್ಳುವುದು. ನಿಮ್ಮ ಸಹೋದರರ ಸಹಕಾರ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ದೊರೆಯುವುದು. ಹೊಸ ಕಾರ್ಯಗಳಲ್ಲಿ ಆಸಕ್ತಿ ತೋರುವಿರಿ. ಉತ್ತಮ ಹಣಕಾಸಿನ ಲಾಭ ಪಡೆಯುವಿರಿ. ಹೊಸ ಕೆಲಸ ದೊರೆಯುವ ಸಾಧ್ಯತೆ ಇದೆ. ಇಂದು ಅದೃಷ್ಟ ಸಹಕರಿಸಿ. ಅಜ್ಞಾತ ಮೂಲಗಳಿಂದ ದಿಢೀರ್ ಅನುಕೂಲ ಒದಗಿ ಬರುವುದು. ಮಕ್ಕಳು ಅಧ್ಯಯನದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವರು.
ಕನ್ಯಾ ರಾಶಿ, ನಿಮ್ಮ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ತುಂಬಿರುತ್ತವೆ. ಈ ದಿನ ಅನುಕೂಲಕರವೋ ಅಥವಾ ನಿರಾಶಾದಾಯಕವೋ ಎಂಬುದು ನಿಮ್ಮ ವಿನಮ್ರ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದಲ್ಲಿ ಸಹಾಯ ಮಾಡಿ. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು. ಇಂದು ನಿಮ್ಮ ಬರಹ ತುಂಬಾ ಕ್ರಿಯಾತ್ಮಕವಾಗಿರಲಿದೆ. ರಿಚ್ ಫುಡ್ಸ್ ಸೇವನೆ ತಪ್ಪಿಸಿ, ಹೊಟ್ಟೆಯ ಸಮಸ್ಯೆ ಬರಬಹುದು. ತುಲಾರಾಶಿ, ಇಂದು ಮನಸ್ಸು ಗೊಂದಲಮಯವಾಗಿರುವುದು. ಜಗಳ ವಿವಾದಗಳಿಂದ ದೂರ ಉಳಿಯಿರಿ. ನಿಮ್ಮ ಹತ್ತಿರದವರೊಡನೆ ಜಗಳಗಳಾಗಿ ಕೋರ್ಟ್ ಮೆಟ್ಟಿಲು ಹತ್ತುವ ಸಂಭವವಿದೆ. ಇದರಿಂದ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರಬಹುದು. ನಿಮಗೆ ಅರಿಯದ ಜಾಗಗಳಿಗೆ ಪ್ರಯಾಣ ಮಾಡಬೇಡಿ. ಇಂದು ನಿಮ್ಮ ಸ್ವಾರ್ಥ ಮಿತ್ರರಿಂದ ನೀವು ತೊಂದರೆಗೊಳಗಾಗಬಹುದು. ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ. ವೃಶ್ಚಿಕ ರಾಶಿ, ದಿನ ಅನುಕೂಲಕರವಾಗಿದೆ. ನೀವು ಹಿಂದೆ ಮಾಡಿದ್ದ ಪ್ರಾರ್ಥನೆಗಳಿಗೆ ಇಂದು ಫಲ ಸಿಗುವುದು. ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ. ಹಿರಿಯರಿಂದ ಆಶೀರ್ವಾದ ಪಡೆಯಿರಿ. ಇಂದು ಮಾನಸಿಕ ನೆಮ್ಮದಿ ನೆಲೆಸುವುದು. ಅನೇಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ನಿಮ್ಮ ಕೆಲಸಕ್ಕೆ ನಿಮಗೆ ಅಭಿನಂದನೆಗಳು ದೊರೆಯುವವು. ಇಂದು ವಿವಿಧ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ಧನುರಾಶಿ, ಹೆಚ್ಚಿನ ಕೆಲಸಗಳ ಒತ್ತಡದಲ್ಲಿಯೂ ಆರೋಗ್ಯ ಉತ್ತಮವಾಗಿರುವುದು. ನಿಮಗೆ ನಿಮ್ಮ ವ್ಯವಹಾರದಲ್ಲಿ ಆಕಸ್ಮಿಕ ಧನಲಾಭವಿದೆ. ಈ ದಿನ ದೊಡ್ಡ ಕಾರ್ಯಗಳ ಪ್ರಾರಂಭಕ್ಕೆ ಉತ್ತಮವಾಗಿದೆ. ಮನೆಯ ವಾತಾವರಣ ಹಿತಕರವಾಗಿರುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಹೆಚ್ಚಿನ ಪರಿಶ್ರಮ ಪಡಬೇಕಾಗಿದೆ. ಇಂದು ಪ್ರೀತಿ ಪ್ರಣಯಕ್ಕೆ ದಿನ ಉತ್ತಮವಾಗಿದೆ. ಈ ದಿನ ನಿಮ್ಮ ಸಮಯ ಶಾಂತಿ ಮತ್ತು ಸಂತೋಷದಿಂದ ಕಳೆಯುವುದು. ಮಕರ ರಾಶಿ, ಈ ದಿನ ಸರಳವಾಗಿರಲಿ. ಯಾವುದೇ ಮುಖ್ಯ ನಿರ್ಧಾರ, ಹೂಡಿಕೆಗಳು ಮಾಡದಿರುವುದು ಒಳಿತು. ವಿವಾದಗಳಿಂದ ದೂರ ಉಳಿಯಿರಿ. ಕೆಲಸ ಮಾಡುವಾಗ ಎಚ್ಚರವಿರಲಿ, ಗಾಯಗಳಾಗುವ ಸಾಧ್ಯತೆಯಿದೆ. ಇಂದು ನಿಮ್ಮ ಪ್ರೇಮಿಗೆ ಯಾವುದೇ ಭರವಸೆಗಳನ್ನು ನೀಡಬೇಡಿ. ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಕಷ್ಟವಾಗಬಹುದು. ಅತಿ ಹೆಚ್ಚಿನ ಖರ್ಚುಗಳಾಗಬಹುದು. ನಿಯಂತ್ರಣವಿರಲಿ. ನಿಮ್ಮ ಕಠಿಣ ವರ್ತನೆಯಿಂದ ನಷ್ಟಗಳಾಗಬಹುದು. ಕುಂಭರಾಶಿ, ಮನೆಯಲ್ಲಿ ನೀರಸ ವಾತಾವರಣವಿರುವುದು. ನಿಮ್ಮ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಅವಕಾಶಗಳು ಇಂದು ನಿಮಗೆ ದೊರೆಯದೇ ಇರಬಹುದು. ಇಂದು ದುಬಾರಿ ವಸ್ತುಗಳನ್ನು ಖರೀದಿಸುವಿರಿ. ನಿಮ್ಮ ಬೇಜವಾಬ್ದಾರಿತನದಿಂದ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅನುಮಾನಗಳಿಗೆ ಆಸ್ಪದ ನೀಡಬೇಡಿ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಸಂಗಾತಿಯೊಡನೆ ಜಗಳಗಳಾಗಬಹುದು. ಮೀನರಾಶಿ, ಇಂದು ನೀವು ದೃಢ ಮನಸ್ಕರಾಗಿರುವಿರಿ ಮತ್ತು ದಿನಪೂರ್ತಿ ಉತ್ಸಾಹದಿಂದಿರುವಿರಿ. ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಗೌರವವಿರುವುದು. ಜನ ನಿಮ್ಮ ಸದ್ಗುಣಗಳನ್ನು ಮೆಚ್ಚುವರು. ಇಂದು ನಿಮ್ಮ ಸಂಗಾತಿಯೊಡನೆ ಮತ್ತು ನಿಮ್ಮ ಕಿರಿಯ ಒಡಹುಟ್ಟಿದವರೊಡನೆ ಉತ್ತಮ ಸಮಯ ಕಳೆಯುವಿರಿ. ಹೊಸ ಕೆಲಸ ಪ್ರಾರಂಭಿಸುವ ಅವಕಾಶಗಳು ದೊರೆಯಬಹುದು. ದಿನಾಂತ್ಯದ ವೇಳೆಗೆ ಶುಭ ಸಮಾಚಾರ ಕೇಳುವ ಸಾಧ್ಯತೆಯಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.